ನಾವು ಇವತ್ತು ಸೇರಿ ಸಭೆ ಏನಂದರೆ, ನಮಗೆ ಲಾಸ್ಟ್ ಒಂದು 10 ಡೇಸ್ ಬ್ಯಾಕು ಜೀರೋ ಡಿಸ್ಟೆನ್ಸ್ ಪಾಲಿಸಿ ಹೊಸದಾಗಿ ಬಂದಿದೆ ನಮ್ಮ ಮೈನ್ PMBIಯಿಂದ. ಸೊ ಅದು ತುಂಬ ನಮ್ಮ ಕೇಂದ್ರ ಓನರ್ಸ್ಗೆ ತುಂಬ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಯನ್ನು ನಾವು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಇವತ್ತೆಲ್ಲರೂ ಸೇರಿದ್ವಿ. ಕಳೆದ ವಾರ ನಾವು ಆಲ್ರೆಡಿ ಸಭೆ ಸೇರಿ ಕೆಲವು ನಿರ್ಧಾರಗಳನ್ನ ತೊಗೊಂಡಿದ್ವಿ. ಆ ನಿರ್ಧಾರಗಳನ್ನ ಜೊತೆಗೆ ಮುಂದೆ ಹೇಗೆ ಹೋಗ್ಬೋದು ಅನ್ನೋದು ಮುಂದೆ ಹೇಗೆ ಹೋಗಬೇಕು ಅನ್ನೋದನ್ನೆಲ್ಲ ಇವತ್ತು ಚರ್ಚೆ ಮಾಡಿ ನಮ್ಮದು ಒಂದು ರೆಸೊಲ್ಯೂಷನ್ಸ್ ಎಲ್ಲ ಕೆಲವು ಪಾಸ್ ಮಾಡಿದ್ದೀವಿ. ಸೊ ನಮಗೆ ಈ ಜೀರೋ ಡಿಸ್ಟೆನ್ಸ್ ಪಾಲಿಸಿ ಎವಾಕ್ಯುಯೇಷನ್ ಆಗಬೇಕು. ನಾವು ಜನೌಷಧಿ ಕೇಂದ್ರ ಅಥವಾ PMBI ಪ್ರಾಜೆಕ್ಟಿಗೆ ಆಪೋಸಿಟ್ ಏನಲ್ಲ, ನಾವು ಫ್ಯಾಮಿಲಿ ಆಫ್ PMBI. ಆದರೆ ನಮಗೆ ಒಳ್ಳೆ ರೀತಿ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಮಾಡಲಿಕ್ಕೂ ನಾವು ರೆಡಿ ಇದ್ದೀವಿ, ಸಪೋರ್ಟ್ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಇನ್ನು ಮುಂದೆ ನಮಗೆ ಹೇಗೆ ಡೆವಲಪ್ ಮಾಡಲಿಕ್ಕೆ ನಮಗೆ ಹಳ್ಳಿ ಕಡೆ ಏನಾರ ಮಾಡ್ಬೋದಾ, ಅಥವಾ ತಾಲೂಕು ಪ್ಲೇಸ್ಗಳಲ್ಲಿ ಮಾಡಿಬಿಟ್ಟು ಅಲ್ಲಿ ಇನ್ಸೆಂಟಿವ್ ಕೊಡೋದ್ರ ಮೂಲಕ ಹೆಚ್ಚಿನ ಮೂಲಕವಾಗಿ ಇಲ್ಲಿ ಇನ್ಸೆಂಟಿವ್ ಕೊಟ್ಟರೆ ಅಲ್ಲಿನೂ ಕೇಂದ್ರಗಳು ಓಪನ್ ಮಾಡ್ಬೋದು. ಮೋದಿಯವರ ವಿಷನ್ ಏನಿದೆ, ಮೋದಿಜಿಯವರ ವಿಷನ್ನು 25,000 ಮಾಡೋ ವಿಷನ್ ಏನಿದೆಯಲ್ಲ, ಆ ರೀತಿಯೂ ಮಾಡ್ಬೋದು. ಅದನ್ನು ಬಿಟ್ಟು ಇನ್ನೂ ಸಲಹೆಗಳು ಭಾಳ ಆಲ್ ಓವರ್ ಇಂಡಿಯಾದಲ್ಲಿ ನಡೀತಾ ಇದೆ ಈ ಪ್ರೊಟೆಸ್ಟು. ಇವತ್ತು ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಆಲ್ ಓವರ್ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಪ್ರೊಟೆಸ್ಟ್ ನಡೀತಾ ಇದೆ. ನಾವು ಪ್ರೊಟೆಸ್ಟ್ ಅನ್ನೋದಕ್ಕಿಂತ ನಮ್ಮ ಸಮಸ್ಯೆ ಅಂತ ನಾವು ಹೇಳ್ಕೊಳ್ತೀವಿ. ನಮ್ಮ ಫ್ಯಾಮಿಲಿ ಇದು, ಆದರೂ ನಾವು ಹೇಳ್ಕೊಳ್ಲೇಬೇಕು, ನಮ್ಮ ಸಮಸ್ಯೆನ ಹೇಳಲೇಬೇಕು. ಸೊ ಸಾಲ್ವ್ ಮಾಡ್ಕೊಳ್ಲೇಬೇಕು. ಸೊ ಅದಕ್ಕೆ ಮುಂದಿನ ನಿರ್ಧಾರಗಳನ್ನ ಇನ್ನೂ ಮಾತುಕತೆ ಮೂಲಕ ಬಗೆಹರಿಸಿಕೊಡಿ, ರಿವೋಕ್ ಮಾಡಿಕೊಡಿ ಅನ್ನೋದು ನಮ್ಮದು ಎಲ್ಲರ ಕಡೆಯಿಂದ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಚಂದ್ರಶೇಖರ್, ವೈಸ್ ಪ್ರೆಸಿಡೆಂಟ್ ಆಫ್ PMBGK ಓನರ್ಸ್ ಅಸೋಸಿಯೇಷನ್.